ಈಗ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡೋರು ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡ್ತಾರೆ, ನೋಡಿದ್ರೆ 1 kg ಕಡಿಮೆ. ಅದೇ ಈವ್ನಿಂಗ್ ನೋಡಿದ್ರೆ 2 kg ಜಾಸ್ತಿ ಆಗಿರುತ್ತೆ. ಏನು ಪ್ರಾಬ್ಲಮ್ ಇದು? ಸೊ ಹಾಗಾದರೆ ಏನು ತಿನ್ನಬೇಕು? ಜಾಸ್ತಿ ಜಿಮ್ ಮಾಡಿದ್ರೆ ಬೇಗ ತೂಕ ಇಳಿಯುತ್ತಾ? ಪ್ರೋಟೀನ್ ಇಸ್ ದ ರಿಯಲ್ ಹೀರೋ. ರಾತ್ರಿ 8 ಗಂಟೆ ಮೇಲೆ ನಾವು ಊಟ ಮಾಡಬಾರ್ದಾ? ಫ್ಯೂಚರಲ್ಲಿ ವೆಯ್ಟ್ ಲಾಸ್ ಇನ್ನೂ ಡಿಫಿಕಲ್ಟ್ ಆಗುತ್ತೆ. ಈಗ 1000 ಕ್ಯಾಲೋರೀಸ್ ಸಲಾಡ್ ಹಾಗೂ 1000 ಕ್ಯಾಲೋರೀಸ್ ಬಿರಿಯಾನಿ ಎರಡು ಸೇಮಾ? ನಮಸ್ಕಾರ ಎಲ್ಲರಿಗೂ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಏನು ತಿನ್ನಬೇಕು, ಮಿತ್ ಏನು, ಫ್ಯಾಕ್ಟ್ ಏನು, ಸಿಂಪಲ್ ಎಕ್ಸಸೈಸಸ್ ಏನು ಎಲ್ಲ ಕೇಳೋಣ ವೆಟ್ ಡಯಟ್ ಚಾರ್ಟ್. ವಿಡಿಯೋ ಸ್ಕಿಪ್ ಮಾಡಿದ್ರೆ ಅಷ್ಟೇ ಏನೂ ಅರ್ಥ ಆಗಲ್ಲ. ಹೆಲೋ ಕೃತಿಕಾ. ಹೆಲೋ ಮನೋಜ್. ಯಾರು ನೋಡಿದ್ರು ಡಯಟ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್, ಓಟ್ಸ್, ಲೋ ಕಾರ್ಬ್ಸ್ ಅದೆಲ್ಲ ಟ್ರೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ವೆಯ್ಟ್ ಕಡಿಮೆ ಆಗ್ತಿಲ್ಲ. ಏನು ಪ್ರಾಬ್ಲಮ್ ಇದು? ಮನೋಜ್, ದಿಸ್ ಈಸ್ ಲಿಟ್ರಲಿ ದ ಮೋಸ್ಟ್ ಆಸ್ಕ್ಡ್ ಕ್ವೆಶನ್. ಪ್ರಾಬ್ಲಮ್ ಏನಂದರೆ ಡಯಟ್ ಮಾಡ್ತಿರ್ತಾರೆ ಬಟ್ ಕೆಲವು ತಿಳಿಯದ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಸೊ ಲೆಟ್ಸ್ ಡೂ ಅ ಕಂಪ್ಲೀಟ್ ಬ್ರೇಕ್ ಡೌನ್. ಏನು ಮಿಸ್ಟೇಕ್ಸ್ ಆಗ್ತಾ ಇದೆ, ಏನು ಕರೆಕ್ಟ್ ಮಾಡಬೇಕು, ಮತ್ತು ನೀವು ತಿಳ್ಕೊಂಡಿರೋಂಥ ಈ ಹೆಲ್ತಿ ಹ್ಯಾಬಿಟ್ಸ್ ಹೆಲ್ತಿನ ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ಡಯಟ್ ಚಾರ್ಟ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ದಿಸ್ ವಿಲ್ ಚೇಂಜ್ ಯುವರ್ ಎಂಟೈರ್ ಅಪ್ರೋಚ್ ಇನ್ ಡಯಟಿಂಗ್. ಡಯಟ್ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ಅದ್ರ ಬಗ್ಗೆ ಇರೋ ಮೂಢನಂಬಿಕೆಗಳನ್ನು ಇವತ್ತು ಕ್ಲಿಯರಾಗಿ ನೋಡೋಣ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬಾ. ಫಸ್ಟ್ ಮಿತ್, ರೈಸ್ ತಿಂದರೆ ತೂಕ ಹೆಚ್ಚಾಗುತ್ತಾ? ಪ್ರಮಾಣ ಮತ್ತು ತಿನ್ನೋ ಕಾಂಬಿನೇಷನ್ ಮುಖ್ಯ. ಹಾಫ್ ಪ್ಲೇಟ್ ರೈಸ್, ದಾಲ್, ಸಬ್ಜಿ ಪ್ಲಸ್ ಕರ್ಡ್ ವಿಚ್ ಈಸ್ ಈಕ್ವಲ್ ಟು ಬ್ಯಾಲೆನ್ಸ್ಡ್ ಮೀಲ್. ಬರೀ ರೈಸ್ನೇ ತಿನ್ನೋದನ್ನ ಅವಾಯ್ಡ್ ಮಾಡಿ. ಸೆಕೆಂಡ್ ಮಿತ್, ಡೈಲಿ ಗ್ರೀನ್ ಟೀ ಕುಡಿದ್ರೆ ಫ್ಯಾಟ್ ಬರ್ನ್ ಆಗ್ತಂತ ಕೇಳಿದ್ದೀನಿ, ಅದು ಟ್ರೂವಾ? ಗ್ರೀನ್ ಟೀ ತುಂಬ ಚಿಕ್ಕ ಲೆವೆಲ್ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ರಿಯಲ್ ಫ್ಯಾಟ್ ಲಾಸ್ ಆಗಬೇಕಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಪ್ಲಸ್ ರೆಗ್ಯುಲರ್ ಆ್ಯಕ್ಟಿವಿಟಿ ಬೇಕು. ನೆಕ್ಸ್ಟ್ ಮಿತ್, ಊಟ ಸ್ಕಿಪ್ ಮಾಡಿದ್ರೆ ತೂಕ ಇಳಿಯುತ್ತಾ? ಊಟ ಮಿಸ್ ಮಾಡಿದ್ರೆ ಲೇಟಾಗಿ ಜಾಸ್ತಿ ತಿನ್ನೋದ್ರಿಂದ ಮತ್ತಷ್ಟು ತೂಕ ಹೆಚ್ಚಾಗುತ್ತೆ. ಜಾಸ್ತಿ ಜಿಮ್ ಮಾಡಿದ್ರೆ ಬೇಗ ತೂಕ ಇಳಿಯುತ್ತಾ? ಫ್ಯಾಕ್ಟ್ ಏನಂದರೆ 80% ಡಯಟ್, 20% ವ್ಯಾಯಾಮ. ಜಾಸ್ತಿ ಮಾಡಿದ್ರೆ ಆಯಾಸ, ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ. ತೂಕ ಇಳಿಸೋಕೆ ಮ್ಯಾರಥಾನ್ ಥರ ಸ್ಲೋ ಆಗಿ ಓಡಬೇಕು, 100 ಮೀಟರ್ ಫಾಸ್ಟ್ ರನ್ನಿಂಗ್ ಥರ, ಸ್ಪ್ರಿಂಟ್ ಥರ ಓಡೋದಲ್ಲ. ನೆಕ್ಸ್ಟ್ ಮಿತ್ ಏನಂದರೆ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ತೂಕ ಇಳಿಸಬಹುದಾ? ಇದು ಜಲತೂಕ ಅಂದರೆ ವಾಟರ್ ವೇಟ್. ರಿಯಲ್ ಫ್ಯಾಟ್ ಲಾಸ್ ಹೋಗೋದು ತುಂಬ ಸ್ಲೋ ಪ್ರೋಸೆಸ್. ಸೊ ತಾಳ್ಮೆ ಇರಲಿ. ನೆಕ್ಸ್ಟ್ ಮಿತ್, ರಾತ್ರಿ 8 ಗಂಟೆ ಮೇಲೆ ನಾವು ಊಟ ಮಾಡಬಾರ್ದಾ? ತಿನ್ನೋ ಸಮಯಕ್ಕಿಂತ ನೀವು ಎಷ್ಟು ಕ್ಯಾಲೋರಿ ತೊಗೊತೀರಾ ಅನ್ನೋದು ಮುಖ್ಯ. ಸಮಯಕ್ಕಿಂತ ಸಂಯಮ ಮುಖ್ಯ. ಬಹಳ ಜನ ಟ್ಯಾಬ್ಲೆಟ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತಾರೆ, ಅದು ಕರೆಕ್ಟಾ? ಇದು ಕೇವಲ ಸಲಹೆ ಅಷ್ಟೇ. ಡಯಟ್, ಎಕ್ಸಸೈಸ್ ಇಲ್ಲದೆ ಯಾವ ಟ್ಯಾಬ್ಲೆಟ್ ಕೂಡ ವರ್ಕ್ ಆಗಲ್ಲ. ಎಷ್ಟೋ ಜನ ಓನ್ಲಿ ಫ್ರೂಟ್ಸ್, ಸಲಾಡ್ ಇದನ್ನು ತಿನ್ನೋದ್ರಿಂದನೇ ತೂಕ ಇಳಿಯುತ್ತೆ ಅಂತಾರೆ, ಇದು ಸತ್ಯನಾ? ನೋ, ನಿಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಎಲ್ಲ ಬೇಕು. ಬರೀ ಫ್ರೂಟ್ ಸಲಾಡ್ಸ್ ತಿನ್ಕೊಂಡೇ ಇದ್ದರೆ ನೀವು ವೀಕ್ ಆಗ್ತೀರಾ. ಲಾಸ್ಟ್ ಮಿತ್, ಪೌಡರ್ ಕುಡಿದ್ರೆ ಏನಾದರೂ ಮ್ಯಾಜಿಕ್ ಆಗುತ್ತಾ? ಈ ಪೌಡರಿಂದ ಏನೂ ಪ್ರಯೋಜನ ಇಲ್ಲ. ಈ ಪೌಡರ್ ಕುಡಿಯೋ ಬದಲು ದಿನಕ್ಕೆ 10,000 ಸ್ಟೆಪ್ಸ್ ವಾಕ್ ಮಾಡಿ. ಸೊ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಮ್ಮ ಎಷ್ಟು ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಗುಡ್ ಕ್ವೆಶನ್. ಇದಕ್ಕೆ ಹೆಲ್ಪ್ ಮಾಡೋದು BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್. BMI ಅಂದರೆ ನಿಮ್ಮ ವೆಯ್ಟ್ ಮತ್ತು ಹೈಟ್ ಬೇಸ್ ಮೇಲೆ ಬಾಡಿ ಮಾಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಕ್ಕೆ ಫಾರ್ಮುಲಾ BMI ಇಸ್ ಈಕ್ವಲ್ ಟು ವೆಯ್ಟ್ ಇನ್ kg ಆ್ಯಂಡ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಫಾರ್ ಎಕ್ಸಾಂಪಲ್, ಮನೋಜ್, ನಿಮ್ಮ ಹೈಟ್ ಮತ್ತು ವೆಯ್ಟ್ ಎಷ್ಟು? ಹೈಟ್ ಬಂದು ಅರೌಂಡ್ 1.8 ಮೀಟರ್ಸ್ ಮತ್ತು ವೆಯ್ಟ್ ಬಂದು ಅರೌಂಡ್ 70 kgs. BMI is equal to 70 divided by 1.8 into 1.8 which is equal to 21.66. ನಿಮ್ಮ BMI 21.66. You're perfectly healthy. ಓಹ್, ಥ್ಯಾಂಕ್ ಯು. ಸೊ ನಿಮ್ಮ BMI ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಆನ್ಸರ್ ಮಾಡ್ತೀವಿ. BMI ಚಾರ್ಟ್ ನೋಡೋಣ ಹಾಗಾದರೆ. BMI ವ್ಯಾಲ್ಯೂ ಲೆಸ್ ದೆನ್ 18.5 ಇದ್ದೀರಾ ಅಂದರೆ ನೀವು ತುಂಬ ಕಡಿಮೆ ತೂಕ ಇದ್ದೀರಾ ಅಂತ. 18.5 to 24.9 ಇದ್ದೀರಾ ಅಂದರೆ ನಾರ್ಮಲ್ ವೆಯ್ಟ್ ಇದ್ದೀರಾ. 25 to 29.99 ಇದ್ದೀರಾ ಅಂದರೆ ಓವರ್ ವೆಯ್ಟ್ ಅಂದರೆ ಅಧಿಕ ತೂಕ. 30 ಮತ್ತು ಅದಕ್ಕಿಂತ ಜಾಸ್ತಿ ಇದ್ದರೆ ಯು ಆರ್ ಒಬೇಸ್ಡ್. ಸೊ ಹಾಗಾದರೆ BMIನ ಪ್ರತಿ 3 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡಿ. ಪ್ರತಿದಿನ ತೂಕದ ಬಗ್ಗೆ ಚಿಂತೆ ಮಾಡಬೇಡಿ. ಹಾಗೆ BMI ಜೊತೆಗೆ ಫಿಟ್ನೆಸ್, ವೇಸ್ಟ್ ಸೈಜ್ ಕೂಡ ಇಂಪಾರ್ಟೆಂಟ್. ಸೊ ಫಸ್ಟ್, ವೆಯ್ಟ್ ಲಾಸ್ ಈಕ್ವಲ್ಸ್ ಕ್ಯಾಲೋರಿ ಡಿಫಿಸಿಟ್. ಅಂದರೆ ಕಡಿಮೆ ತಿನ್ನಬೇಕು ಅಂತ ಅಲ್ಲ, ಯು ಶುಡ್ ಈಟ್ ಸ್ಮಾರ್ಟ್ಲಿ. ಸೊ ಹಾಗಾದರೆ ನಾವು ಏನು ತಿನ್ನಬೇಕು? ಫಸ್ಟ್ ಥಿಂಗ್, ಶುಗರ್ ಸೆರಲ್ಸ್, ವೈಟ್ ಬ್ರೆಡ್, ಮೈದಾ ಫುಡ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನಿಮ್ಮ ಡೇನ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಮೂಂಗ್ ದಾಲ್ ದೋಸೆ ಆಗಿರ್ಬೋದು, ಚೆನ್ನ ಸಲಾಡ್ಸ್ ಆಗಿರ್ಬೋದು, ಸೋಯಾ ಉಪ್ಮಾ. ಇದರಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮ್ಮ ದಿನಾನ. ಕೃತಿ, ನನಗೊಂದು ಡೌಟ್. ಈ 1000 ಕ್ಯಾಲೋರೀಸ್ ಸಲಾಡ್ ಹಾಗೂ 1000 ಕ್ಯಾಲೋರೀಸ್ ಬಿರಿಯಾನಿ ಎರಡು ಸೇಮಾ?
ಆನ್ ಪೇಪರ್ ಬೋತ್ ಆರ್ 1000 ಕ್ಯಾಲೋರೀಸ್ ಬಟ್ ನಮ್ಮ ಬಾಡಿಗೆ ಟೋಟಲಿ ಡಿಫ್ರೆಂಟ್. ಸಲಾಡ್ಸ್ ಫೈಬರ್ ವಿಟಮಿನ್ ನ್ಯೂಟ್ರಿಷಿಯಸ್ ಫ್ಯೂಯಲ್ನ ಕೊಡುತ್ತೆ, ಬಟ್ ಬಿರಿಯಾನಿ ಹೆವಿ ಆಯಿಲ್ ರಿಫೈನ್ಡ್ ಕಾರ್ಬ್ಸ್ ಲೋ ಫೈಬರ್, ಸೊ ಫ್ಯಾಟ್ ಈಸಿಲಿ ಸ್ಟೋರ್ ಆಗುತ್ತೆ. ಸೊ ನಾವು ಕ್ಯಾಲೋರೀಸ್ನ ಮಾತ್ರ ನೋಡೋಕ್ಕಾಗಲ್ಲ, ಮ್ಯಾಕ್ರೋಸ್ ಅಂದರೆ ಪ್ರೋಟೀನ್ಸ್ ಕಾರ್ಬ್ಸ್ ಫ್ಯಾಟು ಬ್ಯಾಲೆನ್ಸ್ ಆಗಿರಬೇಕು. ಇದನ್ನು ಸ್ಮಾರ್ಟ್ ಡಯಟಿಂಗ್ ಅನ್ನೋದು. ಒಂದು ದೊಡ್ಡ ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ, ಅವರು ತುಂಬ ಕಡಿಮೆ ತಿಂತಾರೆ, ಲೈಕ್ ಜಸ್ಟ್ 600 to 800 ಕ್ಯಾಲೋರೀಸ್ ಪರ್ ಡೇ. ದಟ್ಸ್ ನಾಟ್ ಡಯಟಿಂಗ್, ಅದು ಸ್ಟಾರ್ವಿಂಗ್. ಇದರ ರಿಸಲ್ಟ್ ಆಗಿ ಬಾಡಿ ಸ್ಟಾರ್ವೇಷನ್ ಮೂಡ್ಗೆ ಹೋಗುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಮತ್ತು ಫ್ಯಾಟ್ನ ಬರ್ನ್ ಮಾಡೋ ಬದಲು ಸ್ಟೋರ್ ಮಾಡ್ತಾ ಇರುತ್ತೆ. ಆದರೆ ಕಡಿಮೆ ತಿಂದರೆ ವೆಯ್ಟ್ ಲಾಸ್ ಆಗಬೇಕಲ್ವಾ? ಏನು ಪ್ರಾಬ್ಲಮ್ ಅದರಲ್ಲಿ? ಇನಿಷಿಯಲಿ ಹೌದು, ವೆಯ್ಟ್ ಕಡಿಮೆ ಆಗುತ್ತೆ, ನಿಮ್ಮ ಬಾಡಿ ಶಾಕ್ಗೆ ಹೋಗುತ್ತೆ, ಇಟ್ ಥಿಂಕ್ಸ್ ಫುಡ್ ಇಲ್ಲ ಸರ್ವೈವ್ ಮಾಡಬೇಕು ಅಂತ. ಆಮೇಲೆ ಏನಾಗುತ್ತೆ ಗೊತ್ತಾ, ಫ್ಯಾಟ್ ಬರ್ನ್ ಸ್ಟಾಪ್ ಆಗುತ್ತೆ, ಇನ್ಸ್ಟೆಡ್ ಆಗಿ ಬಾಡಿ ಮಸಲ್ನ ಬ್ರೇಕ್ ಡೌನ್ ಮಾಡುತ್ತೆ ಎನರ್ಜಿಗೋಸ್ಕರ. ಇದು ಆ್ಯಕ್ಚುಲಿ ವರ್ಸ್, ಬಿಕಾಸ್ ಮಸಲ್ ಲಾಸ್ ಈಕ್ವಲ್ ಟು ಸ್ಲೋ ಮೆಟಬಾಲಿಸಮ್ ಆ್ಯಂಡ್ ಫ್ಯೂಚರಲ್ಲಿ ವೆಯ್ಟ್ ಲಾಸ್ ಇನ್ನೂ ಡಿಫಿಕಲ್ಟ್ ಆಗುತ್ತೆ. ಈಗ ಒಂದು ರೊಟ್ಟಿ ಅದ್ರ ಜೊತೆ ತುಂಬ ಸಲಾಡ್ಸ್ ತಿಂತಾ ಇರ್ತಾರೆ, ಬಟ್ ಸ್ಟಿಲ್ ನೋ ರಿಸಲ್ಟ್ಸ್. ಯಾಕೆ ಹಿಂಗೆ ಆಗ್ತಾ ಇದೆ? ನಾನು ಆಗಲೇ ಹೇಳ್ದಂಗೆ ತುಂಬ ಕಡಿಮೆ ತಿಂದರೆ ಬಾಡಿ ಥಿಂಕ್ಸ್ ಇಟ್ಸ್ ಇನ್ ಡೇಂಜರ್ ಆ್ಯಂಡ್ ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಇದಕ್ಕೆ ಟಿಪ್ಸ್ ಏನಂದರೆ, ಈಟ್ ಮಿನಿಮಮ್ ಅಟ್ಲೀಸ್ಟ್ 1200 to 1500 ಕಿಲೋ ಕ್ಯಾಲೋರಿ ಪರ್ ಡೇ. 3 to 4 ಅವರ್ಗೆ ಒಂದ್ಸತಿ ತಿನ್ನಿ, ಮೆಟಬಾಲಿಸಮ್ನ ಆ್ಯಕ್ಟಿವ್ ಆಗಿಡೋಕ್ಕೆ, ಮತ್ತು ಪ್ರೋಟೀನ್ನ ಇನ್ಕ್ಲೂಡ್ ಮಾಡಿ ಮಸಲ್ ಲಾಸ್ನ ಪ್ರಿವೆಂಟ್ ಮಾಡೋಕ್ಕೆ. ಡೋಂಟ್ ಸ್ಕಿಪ್ ಮೀಲ್ಸ್, ಎಸ್ಪೆಷಲಿ ಬ್ರೇಕ್ಫಾಸ್ಟ್. ಮಾರ್ನಿಂಗ್ ಓಟ್ಸ್, ಲಂಚ್ಗೆ 2 ಚಪಾತಿ, ಅದ್ರ ಜೊತೆ ಪಲ್ಯ, ನೈಟ್ ಫ್ರೂಟ್ ತಿಂದರೆ ಸಖತ್ ಹೆಲ್ತಿ ಅಂತ ಫೀಲ್ ಆಗ್ತಾ ಇದೆ. ಬಟ್ ರಿಯಲಿ ಇಸ್ ದಟ್ ಎನಫ್ ಫಾರ್ ವೆಯ್ಟ್ ಲಾಸ್? ಬಟ್ ಪ್ರೋಟೀನ್ ಈಸ್ ದ ರಿಯಲ್ ಹೀರೋ. ಫ್ಯಾಟ್ ಬರ್ನ್ ಮಾಡುತ್ತೆ, ಮಸಲ್ನ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ಮೆಟಬಾಲಿಸಮ್ನ ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಾಗಾದರೆ ಏನು ತಿನ್ನಬೇಕು? ಸೋಯಾ ಚಂಕ್ಸ್, ಬಾಯ್ಲ್ ಆಗಿದ್ರೂ ಆಗಿರ್ಬೋದು, ಮಸಾಲ ಫ್ರೈ ಆಗಿದ್ರೂ ಆಗಿರಲಿ, ಮತ್ತು ನೆನೆಸಿದ ಕಾಳುಗಳು ವಿತ್ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಸಲಾಡ್ಸ್, ಮತ್ತು ಗ್ರೀನ್ ಗ್ರಾಮ್ ಕರಿ, ಚೆನ್ನ, ಮೊಸರು. ಅಟ್ಲೀಸ್ಟ್ ನಿಮ್ಮ ಬಾಡಿಗೆ 50 to 70 grams ಆಫ್ ಪ್ರೋಟೀನ್ ಪರ್ ಡೇ ಬೇಕೇ ಬೇಕು. ಬರೀ ಫ್ರೂಟ್ಸ್ ಮತ್ತು ರೈಸ್ ಮೇಲೆ ಡಿಪೆಂಡ್ ಆಗಬೇಡಿ. ಈಗ ಡೈಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾರೆ, ಬಟ್ ಜಿಮ್ಗೆ ಹೋಗಲ್ಲ. ಇಸ್ ದಟ್ ಎನಫ್? ವಾಕಿಂಗ್ ಇಸ್ ಸೂಪರ್ ಫಾರ್ ಹಾರ್ಟ್ ಹೆಲ್ತ್ ಮತ್ತು ಮೂಡ್ ಬೂಸ್ಟ್ ಮತ್ತು ಹಲವಾರು ಯೂಸಸ್ ಇದೆ. ಬಟ್ ನಿಮಗೆ ಫ್ಯಾಟ್ ಬರ್ನ್ ಆಗಬೇಕು, ಟೋನ್ಡ್ ಬಾಡಿ ಬೇಕಂದರೆ ಸ್ಟ್ರೆಂತ್ ಟ್ರೈನಿಂಗ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ವೀಕ್ನಲ್ಲಿ ಅಟ್ಲೀಸ್ಟ್ 3 days ಸ್ಟ್ರೆಂತ್ ಎಕ್ಸಸೈಸ್ ಮಾಡಬೇಕು. ನೀವು ಇದನ್ನು ಮನೇಲೇ ಮಾಡ್ಬೋದು, ಲೈಕ್ ಬಾಡಿ ವೆಯ್ಟ್ ಸ್ಕ್ವಾಟ್ಸ್ ಆಗಿರ್ಬೋದು, ಪುಷಪ್ಸ್ ಆಗಿರ್ಬೋದು. ಹೆವಿ ಜಿಮ್ ಏನು ಬೇಕಾಗಲ್ಲ, ಮಸಲ್ಗೆ ಚಾಲೆಂಜ್ ಕೊಡಬೇಕು. ಎಷ್ಟೋ ಜನ 1 week ಡಯಟ್ ಫಾಲೋ ಮಾಡಿದ ಮೇಲೆ ವೆಯ್ಟ್ ಚೇಂಜ್ ಆಗಿಲ್ಲ ಅಂತ ಸೊ ಅದನ್ನ ಕ್ವಿಟ್ ಮಾಡಿಬಿಡ್ತಾರೆ. ಇಸ್ ದಟ್ ಕರೆಕ್ಟ್? ಫಸ್ಟ್ ಥಿಂಗ್, ಇದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ, ರಿಯಲ್ ಫ್ಯಾಟ್ ಲಾಸ್ ಆಗಬೇಕಂದ್ರೆ ತುಂಬಾ ಟೈಮ್ ಬೇಕು. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ 10 kg ಲಾಸ್ ಇನ್ 10 days ಅಂತ. ಸೊ ಇದನ್ನು ನೋಡಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ರಿಯಲ್ ವೆಯ್ಟ್ ಲಾಸ್ ಅನ್ನೋದು ತುಂಬ ಸ್ಲೋ ಪ್ರೋಸೆಸ್. 0.5 to 1 kg ಪರ್ ವೀಕ್ ವೆಯ್ಟ್ ಲಾಸ್ ಆಗ್ತಿದ್ದೀರಾ ಅಂದರೆ ದಟ್ಸ್ ಮೋರ್ ಸಸ್ಟೈನಬಲ್. ಈಗ ದಿನ ವೆಯ್ಟ್ ಚೆಕ್ ಮಾಡೋ ಬದಲು ಇಂಚಸ್ಸು ಮತ್ತು ನಿಮ್ಮ ಎನರ್ಜಿ ಲೆವೆಲ್ಲು, ಕ್ಲಾತ್ಸ್ ಫಿಟ್ನ ಚೆಕ್ ಮಾಡಿ. ಮಿನಿಮಮ್ 4 to 6 weeks ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾರೋ ಏನೋ ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನು ಕಂಪೇರ್ ಮಾಡಬೇಡಿ, ನಿಮ್ಮ ಜರ್ನಿನೇ ಯುನೀಕ್. ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟೋ ಜನ ಟೀ, ಕಾಫಿ, ಪ್ಯಾಕೆಟ್ ಜ್ಯೂಸ್ ಇದೆಲ್ಲ ಡೈಲಿ ತೊಗೋತಿದ್ದಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಹಿಡನ್ ಕ್ಯಾಲೋರೀಸ್ಗೆ ವೆಲ್ಕಮ್ ಅಂತ ಹೇಳ್ತಿದ್ದೀರಾ ಅಂತ. 1 cup ಕಾಫಿ ವಿತ್ ಶುಗರ್ ಮತ್ತು ಫುಲ್ ಫ್ಯಾಟ್ ಮಿಲ್ಕ್ ಆಲ್ಮೋಸ್ಟ್ 400 to 450 ಕಿಲೋ ಕ್ಯಾಲೋರಿ. ಸೊ ಇದ್ರ ಬದಲು ನೀವು ಸ್ಮಾರ್ಟ್ ಸ್ವಾಪ್ಸ್ನ ಮಾಡ್ಬೋದು. ಬ್ಲ್ಯಾಕ್ ಕಾಫಿ, ಲೆಮನ್ ವಾಟರ್ ಮತ್ತು ಜೀರಾ ವಾಟರ್. ಲಸ್ಸಿ ಕುಡಿಯೋ ಬದಲು ಮಜ್ಜಿಗೆ ಕುಡೀರಿ, ಮತ್ತು ಚಿಪ್ಸ್ ತಿನ್ನೋ ಬದಲು ಪಾಪ್ಕಾರ್ನ್ ತಿನ್ನಿ. ಈ ಮಿಲ್ಕ್ ಶೇಕ್ಸು, ಬೇಕ್ರಿ ಸ್ನ್ಯಾಕ್ಸು, ಪ್ಯಾಕೆಟ್ ಜ್ಯೂಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಇವೆಲ್ಲ ಶುಗರ್ ಬಾಂಬ್ ಇದ್ದಂಗೆ. ಕೃತಿ, ಸೇಮ್ ಡಯಟ್ ನನ್ನ ಫ್ರೆಂಡ್ಸ್ ಫಾಲೋ ಮಾಡ್ತಿದ್ದಾರೆ. ಕೆಲವರು 3 kg ರೆಡ್ಯೂಸ್ ಮಾಡ್ತಾರೆ, ಕೆಲವರಿಗೆ 0 ರಿಸಲ್ಟ್. ಏನು ಪ್ರಾಬ್ಲಮ್? ಇದು ಕಾರಣ ಏನಾಗಿರ್ಬೋದಂದರೆ, ಈಗ PCOS, ಥೈರಾಯ್ಡ್ ಇಶ್ಯೂಸ್ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ವೆಯ್ಟ್ ಲಾಸ್ ಆಗೋದು ಸ್ಲೋ ಮತ್ತು ತುಂಬ ಟ್ರಿಕ್ಕಿ. ಅದಕ್ಕೋಸ್ಕರ ನೀವೇನು ಮಾಡ್ಬೋದಂದರೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರತಿ ಊಟ ಆದಮೇಲೂ ಅಟ್ಲೀಸ್ಟ್ 10 to 15 minutes ವಾಕ್ ಮಾಡಿ. ಆಮೇಲೆ ನಿಮ್ಮ ಡಯಟಲ್ಲಿ ಚಕ್ಕೆ ಪೌಡರ್ ಮತ್ತು ನೆನೆಸಿದ ಮೆಂತ್ಯ ಸೀಡ್ಸ್ನ ಇನ್ಕ್ಲೂಡ್ ಮಾಡಿ. ಇದು ಇನ್ಸುಲಿನ್ ಬ್ಯಾಲೆನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಎಷ್ಟೋ ಜನ 1 day ಫುಲ್ ಮೋಟಿವೇಶ್ನಲ್ ಎಕ್ಸಸೈಸ್ ಮಾಡಿಬಿಡ್ತಾರೆ, ನೆಕ್ಸ್ಟ್ ಡೇ ನೋಡಿದ್ರೆ ಬಿರಿಯಾನಿ ಪಾರ್ಟಿ ಮಾಡ್ತಿರ್ತಾರೆ. ಮೋಟಿವೇಶನ್ ಟೆಂಪೊರರಿ, ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳೋದೇ ಇಲ್ಲಿ ರಿಯಲ್ ಗೇಮ್ ಚೇಂಜರ್. ಪರ್ಫೆಕ್ಟಾಗಿರಬೇಕು ಅಂತ ಟ್ರೈ ಮಾಡಬೇಡಿ. ಈವನ್ 80% ಕ್ಲೀನ್ ಡಯಟ್ ಇದ್ದರೆ ಸಾಕು, ರಿಸಲ್ಟ್ಸ್ ಬರುತ್ತೆ. ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ, ಕ್ರ್ಯಾಶ್ ಡಯಟ್ ಅಲ್ಲ. ಈಗ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡೋರು
ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡ್ತಾರೆ, ನೋಡಿದ್ರೆ 1 kg ಕಡಿಮೆ. ಅದೇ ಈವ್ನಿಂಗ್ ನೋಡಿದ್ರೆ 2 kg ಜಾಸ್ತಿ ಆಗಿರುತ್ತೆ. ಏನು ಪ್ರಾಬ್ಲಮ್ ಇದು? ಕಾಮನ್ ಪ್ರಾಬ್ಲಮ್ಸ್ ಲೈಕ್ ವಾಟರ್ ವೇಟ್ ಆಗಿರ್ಬೋದು, ಫುಡ್ ವೇಟ್, ಹಾರ್ಮೋನ್ಸ್ ಇದೆಲ್ಲ ಡೈಲಿ ಫ್ಲೆಕ್ಚುಯೇಟ್ ಆಗ್ತಿರುತ್ತೆ. ಸೊ ವೀಕ್ಲಿ ಆವ್ರೇಜ್ ಇಂಪಾರ್ಟೆಂಟ್ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡಬೇಕಂತ ಎಕ್ಸಸೈಸ್ ಎಲ್ಲ ಬಿಟ್ಟು ಫ್ಯಾಟ್ ಬರ್ನರ್ ಟ್ಯಾಬ್ಲೆಟ್ಗೆ ಅಡಾಪ್ಟ್ ಆಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಕರೆಕ್ಟು? ಇಟ್ಸ್ ವೇಸ್ಟ್ ಆಫ್ ಮನಿ. ವಿತೌಟ್ ಆ್ಯಕ್ಟಿವಿಟಿ ಆ್ಯಂಡ್ ಡಯಟ್ ಯಾವ ಫ್ಯಾಟ್ ಬರ್ನರ್ಸ್ ಕೂಡ ಹೆಲ್ಪ್ ಮಾಡಲ್ಲ. ಯಾವ ಟ್ಯಾಬ್ಲೆಟು ಕೂಡ ಕ್ಯಾಲೋರಿ ಡಿಫಿಸಿಟ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಈಗ ಎಷ್ಟೋ ಜನರು ವೆಯ್ಟ್ ಮಾಡ್ತಿರೋ ಸೆಷನ್ ಅದೇನಂದರೆ ಫೈನಲ್ ಟಿಪ್ಸ್ ಮತ್ತು ಡಯಟ್ ಚಾರ್ಟ್. ಇದ್ರ ಬಗ್ಗೆ ಹೇಳ್ತೀರಾ? ಸೊ ಮೊದಲನೇದು ಬಂದು ಬ್ಯಾಲೆನ್ಸ್ ಡಯಟ್. ನಿಮ್ಮ ಡೈಲಿ ಫುಡ್ಡಲ್ಲಿ 40% ಕಾರ್ಬ್ಸ್ ಅಂದರೆ ಚಪಾತಿ, ಓಟ್ಸ್ ಇನ್ಕ್ಲೂಡ್ ಆಗಿರಬೇಕು. 30% ಪ್ರೋಟೀನ್, ಸೋಯಾ, ಗ್ರೀನ್ ಗ್ರಾಮ್ ದಾಲ್ ಯಾವುದಾದ್ರೂ ಪ್ರೋಟೀನ್ ಫುಡ್ಸ್ ಆಗಿರಲಿ. ಮತ್ತು 30% ಫ್ಯಾಟ್ಸ್ ಲೈಕ್ ಸೀಡ್ಸು, ನಟ್ಟು, ಗೀನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಸೊ ಕೀಪ್ ಇಟ್ ಸಿಂಪಲ್ ಬಟ್ ಕನ್ಸಿಸ್ಟೆನ್ಸಿ ಇರಲಿ. ಎರಡನೇ ಥಿಂಗ್ ಬಂದು ನಿಮ್ಮ ಮೀಲ್ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು. ಇವತ್ತು ಡಯಟ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಬೆಳಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀರಾ, ಬಟ್ ನಾಳೆ ಮಧ್ಯಾಹ್ನ 1 ಗಂಟೆ ಆದರೂ ಇನ್ನೂ ಬ್ರೇಕ್ಫಾಸ್ಟೇ ಮಾಡಿರಲ್ಲ. ಸೊ ಈ ಥರ ತಪ್ಪುಗಳನ್ನ ಮಾಡಬೇಡಿ. ನೆಕ್ಸ್ಟ್ ಥಿಂಗ್, ಊಟ ಆದಮೇಲೆ ವಾಕ್ ಮಾಡಿ. ಅಟ್ಲೀಸ್ಟ್ 10 to 15 ಮಿನಿಟ್ಸ್ ವಾಕ್ ಮಾಡೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವಾಕ್ ಮಾಡೋದ್ರಿಂದ 300 to 400 ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ನೀವು ದಿನಕ್ಕೆ ಅಟ್ಲೀಸ್ಟ್ 2.5 to 3 ಲೀಟ್ರ್ ನೀರನ್ನ ಕುಡಿಲೇಬೇಕು. ನಿಮ್ಮ ಪ್ಲೇನ್ ವಾಟರ್ ಬೋರ್ ಆಯಿತಾ, ಅದಕ್ಕೆ ಲೆಮನ್, ಪುದೀನ, ಜೀರನ ಆ್ಯಡ್ ಮಾಡ್ಕೊಂಡು ಕುಡೀರಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮ್ಮ ಸ್ಲೀಪ್ ಮತ್ತು ಸ್ಟ್ರೆಸ್ ಕಂಟ್ರೋಲ್. ಅಟ್ಲೀಸ್ಟ್ 7 to 8 ಗಂಟೆ ನಿದ್ದೆ ಮಾಡಲೇಬೇಕು. ಸ್ಲೀಪ್ ಇಲ್ಲ ಅಂದರೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಮತ್ತು ಬೆಲ್ಲಿ ಫ್ಯಾಟ್ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಆಗೋಂಥ ಗೋಲ್ನ ಸೆಟ್ ಮಾಡಿ. ಲೈಕ್ ಒಂದೇ ವಾರದಲ್ಲಿ 5 kg ಸಣ್ಣ ಆಗಬೇಕು ಆ ಥರ ಗೋಲೆಲ್ಲ ಸೆಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಶಾರ್ಟ್ಕಟ್ಸ್ನ ದಯವಿಟ್ಟು ಹುಡುಕಬೇಡಿ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ನಿಮ್ಮ ವೆಯ್ಟ್ ಲಾಸ್ನ ಪನಿಷ್ಮೆಂಟಾಗಿ ತೊಗೊಬೇಡಿ. ಸೆಲ್ಫ್ ಲವ್ ಆಗಿ ತೊಗೊಂಡು ಟ್ರೈ ಮಾಡಿ, ಪಕ್ಕಾ ವೆಯ್ಟ್ ಲಾಸ್ ಆಗ್ತೀರಾ. ಸೊ ಇದು 7 days ಡಯಟ್ ಚಾರ್ಟ್. ನೀವು ಇದನ್ನೇ 100% ಫಾಲೋ ಮಾಡಬೇಕಂತ ಏನಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ, ಬಟ್ ಅದರಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡಿ. ನಿಮ್ಗೇನಾದರೂ 1 month ಡಯಟ್ ಪ್ಲಾನ್ ಚಾರ್ಟ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಇನ್ಸ್ಟಾಗ್ರಾಮ್ ID-ಗೆ DM ಮಾಡಿ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ಮೇಲಿನ ವಿಡಿಯೋ ನೋಡಿ. ಐ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಇನ್ ಡೀಟೇಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.